ಎಕ್ಸರ್ಸೈಸ್ 5.3 ಮೂರರಲ್ಲಿ 4 ಗಿವನ್ ಎ ಥರ್ಡ್ ಈಕ್ವಲ್ ಟು 15 ಮೂರನೇ ಪದ 15 ಎಸ್10 ಈಕ್ವಲ್ ಟು ಅಂದ್ರ 10 ಪದಗಳ ಮೊತ್ತ 125 ಫೈಂಡ್ ಡಿ ಅಂಡ್ ಎ10 ಸಾಮಾನ್ಯ ವ್ಯತ್ಯಾಸ ಮತ್ತು 10ನೇ ಪದ ಕಂಡು ಹಿಡಿಯಿರಿ ಅಂತ. ಇಲ್ಲಿ A3 ಈಕ್ವಲ್ ಟು 15 S10 ಈಕ್ವಲ್ ಟು 125 ಡಿ ಈಕ್ವಲ್ ಟು ಕ್ವಶನ್ ಮಾರ್ಕ್ A10 ಈಕ್ವಲ್ ಟು ಕ್ವಶನ್ ಮಾರ್ಕ್. A3 ಈಕ್ವಲ್ ಟು 15 A3 ಎಕ್ಸ್ಪೆಂಡ್ ಮಾಡಿ ಬರ್ಕೋಬೇಕು ವಿಸ್ತರಿಸಿದ ರೂಪದಲ್ಲಿ A ಪ್ಲಸ್ 2D ಈಕ್ವಲ್ ಟು 15 ಆಗುತ್ತೆ. A ಈಕ್ವಲ್ ಟು 15 ಪ್ಲಸ್ 2D ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಮೈನಸ್ 2D ಆಗುತ್ತೆ. A ಈಕ್ವಲ್ ಟು 15 ಮೈನಸ್ 2D. ಅಥವಾ ನಮಗೆ ಡಿ ಬೆಲೆನೆ ಬೇಕಾಯ್ತು ಅಂದ್ರ 2D ಈಕ್ವಲ್ ಟು 15 ಕಡೆ ಪ್ಲಸ್ ಎ ಸರಿಸ್ಬೇಕು ಮೈನಸ್ ಎ ಆಗುತ್ತೆ. ಡಿ ಈಕ್ವಲ್ ಟು ಎಷ್ಟು ಅಂತಂದ್ರ 15 ಮೈನಸ್ ಎ ಅಪಾನ ಅದಕ್ಕೆ 2ರಿಂದ ಭಾಗಿಸ್ಬೇಕು. ಇವಾಗ S10 ಈಕ್ವಲ್ ಟು 125 S10 ಇಟ್ ಮೀನ್ಸ್ ಮೊದಲ ಫಾರ್ಮುಲಾ ಬರೆಯೋಣ. Sn ಈಕ್ವಲ್ ಟು n ಅಪಾನ್ 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ. Sn ಈಕ್ವಲ್ ಟು S10 so is n equal to 10/2 ಬ್ರಾಕೆಟ್ 2a ಏದ ಬೆಲೆ ಇಲ್ಲದ ನೋಡ್ರಿ 15 ಮೈನಸ್ 2 ಅದನ್ನೇ ಆದೇಶ ಮಾಡಬೇಕು. ಪ್ಲಸ್ n ದ ಬೆಲೆ 10 ಮೈನಸ್ 1 ಡಿ ಇಲ್ಲ. S10 ಈಕ್ವಲ್ ಟು ಕೊಟ್ರ ಅವರು 125 2 ಒಂದಲೇ 2 ಐದಲೇ 5 2 15ಲೇ 30 2 2ಲೇ 4 ಡಿ ಇದಕ್ಕೆ ಗುಣಾಕಾರ ಮಾಡಬೇಕು. ಪ್ಲಸ್ 10ರಲ್ಲಿ 1 ಕಳೆದ್ರ 9 ಡಿ 10 1 ಕಳೆದ್ರ 9 ಇಂಟು ಡಿ 9 ಡಿ 125ಕ್ಕ ಈ 5ರಿಂದ ಭಾಗಿಸೋಣ ಈಕ್ವಲ್ ಟು 30 ಉಳಿತು 9ರಲ್ಲಿ 4 ಕಳೆದ್ರ 5 ಡಿ 125ಕ್ಕ 5ರಿಂದ ಭಾಗಿಸೋಣ 25 ಬರುತ್ತೆ. 5 ಒಂದಲೇ 5 2ಲೇ 10 2 ಉಳಿತು 5 5ಲೇ 25 30 ಪ್ಲಸ್ 5 ಡಿ 5 ಡಿ ಇದ್ದಲ್ಲಿಟ್ಟು 25 ಕಡೆ 30 ಸರ್ಸೋಣ ಪ್ಲಸ್ 25 ಇದು ಪ್ಲಸ್ ಈಚೆ ಕಡೆ ಬರೋತ್ನ ಮೈನಸ್ 30 5 ಡಿ 30ರಾಗ 25 ಕಳೆದ್ರ ಮೈನಸ್ 5. ಹಾಗಾದ್ರೆ ಡಿ ಈಕ್ವಲ್ ಟು ಮೈನಸ್ 5ಕ್ಕ ಪ್ಲಸ್ 5ರಿಂದ ಈ 5ರಿಂದ ಭಾಗಿಸಿದ್ರೆ ಮೈನಸ್ 1. ಏದ ಬೆಲೆ ಬೇಕು ಅಂದ್ರ ಈ ಡಿ ದ ಬೆಲೆ ಇದರಲ್ಲಿ ತುಂಬಬೇಕು. ಎ ಈಕ್ವಲ್ ಟು 15 ಮೈನಸ್ 2 ಡಿ ಇಲ್ಲಿ ಆದಿದೆ. ಎ ಈಕ್ವಲ್ ಟು 15 ಮೈನಸ್ 2 ಮೈನಸ್ 1 15 ಮೈನಸ್ ಮೈನಸ್ ಪ್ಲಸ್ 2 ಒಂದಲೇ 2 15 2 17 ಏದ ಬೆಲೆ ಎಷ್ಟಾಗುತ್ತೆ 17. ಇವಾಗ A10 ತಗೊಂಡ್ರ A ಪ್ಲಸ್ 9D ಈಕ್ವಲ್ ಟು ಏದ ಬೆಲೆ 17 ಅಂತ ಬಂದದೆ. ಪ್ಲಸ್ 9 ಡಿ ದ ಬೆಲೆ ಮೈನಸ್ 1 17 ಪ್ಲಸ್ ಮೈನಸ್ ಮೈನಸ್ 9 17ರ 9 ಕಳೆದ್ರ 8 10ನೇ ಪದ 8 ಡಿ ಈಕ್ವಲ್ ಟು ಮೈನಸ್ 1 ಮತ್ತು A10 ಈಕ್ವಲ್ ಟು 8 ಅಂತ. 3ರಲ್ಲಿ 5 ಗಿವನ್ ಡಿ ಈಕ್ವಲ್ ಟು 5 ಸಾಮಾನ್ಯ ವ್ಯತ್ಯಾಸ 5 9 ಪದಗಳ ಮೊತ್ತ 75 S9 ಈಕ್ವಲ್ ಟು 75 ಅಂದ್ರ 9 ಪದಗಳ ಮೊತ್ತ 75. ಫೈಂಡ್ ಎ ಮೊದಲ ಪದ ಅಂಡ್ A9 ಹೌದಾ. ಇಲ್ಲಿ ಡಿ ಈಕ್ವಲ್ ಟು 5 S9 ಈಕ್ವಲ್ ಟು 75 ಎ ಈಕ್ವಲ್ ಟು ಕ್ವಶನ್ A9 ಈಕ್ವಲ್ ಟು ಕ್ವಶನ್ ಮಾರ್ಕ್. ಎ ಒಂದಿತ್ತು ಅಂದ್ರ ಇದು ಬರ್ತಿತ್ತು ಇದು ಯಾಕಂದ್ರೆ ಡಿ ಆದಿಲ್ಲ. Sn ಈಕ್ವಲ್ ಟು n ಅಪಾನ್ 2 A ಪ್ಲಸ್ AN ತಗೊಳಕ್ ಬರಲ್ಲ. ಯಾಕೆ ಬರಲ್ಲ ಇದರಲ್ಲಿ AN ಇಲ್ಲ ಇಲ್ಲಿ. ಮತ್ತ ನಾವು ಏನ್ ಮಾಡ್ಬೇಕಾಗತ್ತೆ ಇನ್ನೊಂದು ಮೊತ್ತ ಕಂಡು ಹಿಡಿಯುವ ಸೂತ್ರದಲ್ಲ ಅದನ್ನೇ ತಗೋಬೇಕಾಗತ್ತೆ. Sn ಈಕ್ವಲ್ ಟು n ಅಪಾನ್ 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ. Sn ಅಂದ್ರ S9 ಅಂತ ಕಲ್ಪನೆ ಮಾಡ್ಕೊಳ್ಳೋಣ. n ಅಂದ್ರ 9 ಅಪಾನ್ 2 2 a ಏದ ಬೆಲೆನೇ ಇಲ್ಲ ಪ್ಲಸ್ n ಅಂದ್ರ 9 ಆಗುತ್ತೆ ಮೈನಸ್ 1 ಡಿ ಅಂದ್ರ ಕೊಟ್ರ 5 ಇಲ್ಲಿ S9 ಅಂತ ಕೊಟ್ರು 75 ಅಂತ ಕೊಟ್ರು 9/2
2a ಪ್ಲಸ್ 8 ಒಂದು ಕಳೆದ್ರ 9ರಲ್ಲಿ ಒಂದು ಕಳೆದ್ರ 8 8 40 ಇದು 9 ಇದು 1 ಇದ್ರಾಗ ಇದು ಕಳೆದ್ರೆ 8 8 40 ಇದಕ್ಕ ಗುಣಸಂ 75 ಇಂಟು 2 ಈಕ್ವಲ್ ಟು 9 ಆ ನಂತರ ಬ್ರಾಕೆಟ್ ನಲ್ಲಿ 2a ಪ್ಲಸ್ 40 ಹೌದಾ. ಈ 9ರಿಂದ ಒಂದು ಇದಕ್ಕೆ ಭಾಗಿಸ್ಬಿಡ. ಇಲ್ಲಿ 9 ಅದಲ್ಲ, ಇಂಟು ಅದಂದ್ರ ಸರ್ಸಲ್ಗ್ ಬರಲ್ಲ, ಭಾಗಿಸ್ಬೇಕಾಗತ್ತೆ. 75 ಇಂಟು 2 ಅದಕ್ಕ ಎಷ್ಟರಿಂದ ಭಾಗಿಸನು? 9ರಿಂದ ಭಾಗಿಸನು. ಇಲ್ಲಿ 2a ಉಳಿತು ಪ್ಲಸ್ 40 ಅಂತ ಬಂತು. ಇವಾಗ 3 3 9 3 2 6 ಒಂದು ಉಳಿತಲ್ಲ, 3 5 15 25 ಇಂಟು 2 ಇಲ್ಲಿ 25 ಇಂಟು 2 ಅಂದ್ರೆ ಎಷ್ಟಾಗತ್ತೆ? 55. 25 2s 50 by 3 equal to 2a plus 40. ಇವಾಗ 2a ಇದ್ದಲ್ಲಿಟ್ಟು ಇದನ್ನ ಈ ಕಡೆ ಸರಸೋಣ. 2a 50 by 3 plus 40 minus 40. 2a equal to ಇಲ್ಲಿ ಏನು ಇರಲ್ಲ, 1 ಇರಲಿ, 3 1 ತೆಗಿರಿ, 3 3 1s 1 3s 50 1s 50 3 4s 12 120. 2a equal to 120ರಾಗ 50 ಕಳಿಬೇಕು. ಎಷ್ಟು ಬತ್ತು? 120ರಾಗ 50 ಕಳಿಬೇಕು, 70 ಬತ್ತು. ಯಾವ 70 ಬತ್ತು ಅಂದ್ರ ಮೈನಸ್ 70 ಆಗತ್ತೆ, ಯಾಕಂದ್ರೆ ಇದು ದೊಡ್ಡದು. ಅಪಾನ್ 3. ನಿಮಗಿಲ್ಲಿ ಏದ ಬೆಲೆ ಬೇಕು ಅಂದ್ರ ಈ ಪದಕ್ಕ ಇದರಿಂದ ಭಾಗಿಸ್ಬೇಕು. a equal to -70 by 3 ಡಿವೈಡೆಡ್ ಬೈ ಹೀಗೆ ತೊಗೊಳ್ಳೋಣ 2 ಅಂತ ಬರೆಯೋಣ. ಇದರಿಂದ ಭಾಗಿಸ್ಬೇಕಲ್ಲ. a equal to -70 by 3 ಇಂಟು 2 by 1 ಅದು 1 by ಎಷ್ಟಾಗುತ್ತೆ? 2 ಆಗುತ್ತೆ. ಈಸ್ ದೇರ್ 2 1s 2 3s 6 2 1 2 3 6 1 ಉಳಿತು 2 5 10 ಮೈನಸ್ 35 1 35 ಮೈನಸ್ 35 ಬರ್ತದ. ಮೈನಸ್ ಪ್ಲಸ್ ಮೈನಸ್ ಆಗತ್ತಲ್ಲ, 35 ಇಂಟು 1 35 ಅಪಾನ 3. ಇದು ಎದರ ಬೆಲೆ ಅಂತಂದ್ರ ಏದ ಬೆಲೆ ಎಷ್ಟಾಯ್ತು? -35 ಅಪಾನ್ 3. ಇನ್ನೇನ್ ಬೇಕು ಅಂತಂದ್ರ A9 ಕೇಳ್ತಾರ ಅವ್ರು. A9 equal to a plus 8d ಅಂತ. ಹಾಗಾದ್ರ a -35 by 3 8 d ದ ಬೆಲೆ ಕೊಟ್ರಲ್ಲ, ಎಷ್ಟು ಕೊಟ್ರ ನೋಡ್ರಿ? 5 ಮೈನಸ್ 35 ಅಪಾನ್ 3 ಪ್ಲಸ್ 8 5 40. ಇದ್ರದ್ದು ಏನಿಲ್ಲ ಅಂದ್ರ LCM ಎಷ್ಟು ಬರುತ್ತೆ? 3 ಬರ್ತದೆ. 3 1s 1 3s 35 1 ಮೈನಸ್ 35 ಪ್ಲಸ್ 3 4 12 ಅಂದ್ರ 120. 120ರಾಗ 35 ಕಳಿಬೇಕು. ಎಷ್ಟು ಬತ್ತು? 120ರಾಗ 30 ಕಳೀರಿ. ಮೊದಲು 120ರಾಗ 30 ಕಳೀರಿ, ಎಷ್ಟು ಬತ್ತು? 90 ಬಂತು. 90 1 5 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ? 85. ಇದ್ರಾಗ ಇದಕ್ಕೆ ಕಳೆದ್ರ 85 ಅಪಾನ್ 3 3 7 6 ಕಡ್ತ ಹೋಗಲ್ಲ. ಏದ ಬೆಲೆ ಎಷ್ಟಾಗತ್ತೆ? a equal to 85 ಅಪಾನ್ 3. ಯಾವ್ದಿದು? A9 equal to 9ನೇ ಪದ ಎಷ್ಟು ಬತ್ತು ಅಂದ್ರ 85 ಅಪಾನ್ 3. ಮೊದಲನೇ ಪದ ಎಷ್ಟು ಬತ್ತು ಅಂದ್ರ -35 ಅಪಾನ್ 3. ಇದು ಮೊದಲನೇ ಪದ ಅವ್ರಿಗೆ ಕೇಳಿತ್ತು. 9ನೇ ಪದ 85 ಅಪಾನ್ 3. A2 equal to 2 ಅಂದ್ರ ಮೊದಲ ಪದ 2. D equal to 8. SN equal to 90.
ಪದಗಳಲ್ಲ ಇದು. ಮೊತ್ತ ಹೇಳಿದ್ರು ಅವರು. SN = 90 ಅಂತ ಹೇಳಿದ್ರು. ಮತ್ತ 5 ಪದಗಳ ಮೊತ್ತ 6 ಪದಗಳ ಮೊತ್ತ ಹಂಗೆ ಹೇಳಿಲ್ಲ ಅವರು. ಬರೇ SN ಮೊತ್ತ ಎಷ್ಟದ 90 ಅಂತ ಹೇಳಿದ್ರು. ಫೈಂಡ್ N ಅಂತ ಹೇಳ್ತಾರ ಅವರು. ಪದಗಳ ಸಂಖ್ಯೆ ಬೇಕು, AN ಕೊನೆಯ ಪದ ಬೇಕು, ಎಷ್ಟು ಅನ್ನುವಂಥದ್ದು. ಇಲ್ಲಿ SN = N/2 A + AN ತಗೊಂಡ್ರ ಬರಲ್ಲ. ಯಾಕೆ ಬರಲ್ಲ ಅಂದ್ರ ಅದೇ ಪ್ರಶ್ನೆ ಅದು. ಆ ಸೂತ್ರ ತಗೊಳಕ್ಕಾಗಲ್ಲ. SN = N/2 ತಗೊಳ್ಳೋಣ. 2A ಅಂತ ತಗೊಳ್ಳೋಣ. N-1 D. SN ಅಂದ್ರ ಕೊಟ್ಟಾರ ಅವರು 90. N ಅಂದ್ರ ಇಲ್ಲ, ಬರೇ 90 ಅಂತ ಹೇಳ. SN ಅಂದಲ್ಲಿ 90 ಬರ್ಲಿಕ್ಕೆ ಅಷ್ಟೇ ನಮಗ ಅನುಮತಿ. ಬಟ್ N ಇದ್ದಲ್ಲಿ ಇಲ್ಲಿ 90 ಬರ್ದಿವಿ, ಇಲ್ಲಿ ಏನಾದ್ರು ನಂಬರ್ ಅದ ಅಂತ ತಿಳ್ಕೊಂಡ್ರಿ. ಮತ್ತೆ ಇಲ್ಲ, ಅವ್ರು ಹೇಳಿದ್ ನೋಡ್ರಿ, SN = 90 ಹೇಳ್ತಾನ ಬರೀ ಅವ. N ಅನ್ನುವಂಥದ್ದು ಎಷ್ಟು ಹೇಳಿಲ್ಲ. ಒಟ್ಟು ಪದಗಳ ಮೊತ್ತ ಎಷ್ಟು, ಅವು ಎಷ್ಟು ಪದಗಳದಾವ ಯಾರಿಗ ಗೊತ್ತ. ಹಾಗಾದ್ರ N-ಕ್ಕ N ಬರುತ್ತೆ, 2-ಕ್ಕ 2, 2A ಪ್ಲಸ್ N ಇಲ್ಲೇ ಇಲ್ಲ ಅಂದ್ರ ಮತ್ತೆ ಇಲ್ಲೆಲ್ಲಿ ಬರ್ಬೇಕು. N-1 D 8. 90 2ಕ್ಕ ಗುಣಸನ್ನ 90 2 180 ಆಗತ್ತೆ. 2 9 18 0 N 2A ಅಧಿಕ N ಅದ 8 8 N 8 N 8 ಮೈನಸ್ ಪ್ಲಸ್ ಮೈನಸ್ 1 8 8 180 = N 2A. ಏದ್ ಬೆಲೆ ಅದ ಇಲ್ಲಿ. ಏದ್ ಬೆಲೆ ಎಷ್ಟು ಕೊಟ್ರು ಅವರು? 2 ಅಂತ ಕೊಟ್ರು. ಇಲ್ಲಿ 2 ಅಂತ ಹಾಕನಲ್ಲ. 2 2 ಎಷ್ಟಾಗತ್ತೆ ಇದು? 4. ಏದ್ ಬೆಲೆ 2 ಕೊಟ್ರ ಲೆಕ್ಕದಲ್ಲಿ 2 2 4. N 4 ಮೈನಸ್ 8 ಅಂದ್ರ ಇದು 8N ಬರ್ಕೊಳ್ಳೋಣ. ಮೈನಸ್ 8ರಾಗ 4 ಮೈನಸ್ 4. ಇಲ್ಲಿ 180 8N N ಗುಣಿಸ್ರಿ 8N² ಆಗತ್ತೆ. ಪ್ಲಸ್ ಮೈನಸ್ ಮೈನಸ್ N 4 ಗುಣಿಸಿದ್ರು 4N ಬಂತು. ಇದು ಪಾಸಿಟಿವ್ ಡಿಜಿಟ್ ಅದ. ಇದು ಇದನ್ನ ಟ್ರಾನ್ಸ್ಫರ್ ಮಾಡೋದು ಬೇಡ, ಇವೆರಡು ಪದ ಇದನ್ನೇ ಈ ಕಡೆ ತಗೊಳ್ಳೋಣ. ಹಾಗಾದ್ರ 8N² ಮೈನಸ್ 4N ಇದು ಟ್ರಾನ್ಸ್ಫರ್ ಆಗತ್ನಾಗ ಮೈನಸ್ 180 = 0 ಆಗತ್ತೆ. 8 4 18 ಯಾವ ಮುಗಿಯ ಸಿಗುತ್ತವ ಇವೆಲ್ಲ? 2ರಿಂದ ಭಾಗ ಆಗ್ತಾ ನೋಡ್ರಿ. 4ರಿಂದ ಆಗಲ್ಲ. 4 7 8 4 1 ಇದು ಹೋಗಲ್ಲ. 4 4 16 4 5 20 ಹೋಗುತ್ತಲ್ಲ. ಹಾಗಾದ್ರ ಡಿವಿಜೇಬಲ್ ಬೈ ಎಷ್ಟಾಗತ್ತೆ? 4 ಅಂತ. ಡಿವಿಜೇಬಲ್ ಬೈ 4 ತಗೊಂಡ್ರ 4 2s 4 4 ಕ್ಯಾನ್ಸಲ್ ಆಗುತ್ತೆ. N ಬಂತು. 4 4s 16 ಆಯ್ತು. 2 ಉಳಿತು. 20 ಆಗತ್ತೆ. 4 5s 0. ಗೊತ್ತಾಯ್ತಲ್ಲ? 180ಕ್ಕ 4ರಿಂದ ಭಾಗಿಸಿದ್ರೆ ಎಷ್ಟು ಬತ್ತು? 45 ಬತ್ತು. ಇದು ನಾವೇನ್ ಮಾಡ್ಬೇಕು? ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು, ಅಪವರ್ತನಗಳ ಕಂಡುಹಿಡಿಬೇಕು. ಇದರದು 2N² ಮೈನಸ್ N ಮೈನಸ್ 45 ಅಪವರ್ತನಗಳು. 2N² ಅಂತ ಮೈನಸ್ N ಅಂತ ಬಂದದ್ದು, ಮೈನಸ್ 45 ಅಂತ = 0. ಮೈನಸ್ ಪ್ಲಸ್ ಮೈನಸ್ 45 2 ಎಷ್ಟಾಗತ್ತೆ? 90 ಐತಲ್ಲ. 45 × 2 90 ಮೈನಸ್ 1 ಮೈನಸ್ 1. 2 ಪದಗಳ ಗುಣಿಸಿದ್ರ 90 ಆಗ್ಬೇಕು. ಅವೆರಡು ಒಂದ್ರಾಗ ಒಂದ್ ಕಳೆದ್ರ ಮೈನಸ್ 1 ಬರಬೇಕು. 10 9 ಮಾಡ್ಕೊಳ್ಳೋಣ. 19 90 ಆಗತ್ತೆ. 10ರಾಗ 9 ಕಳೆದ್ರ 1 ಉಳಿತದ. ಇದು ಮೈನಸ್ ಮಾಡೋಣ, ಇದು ಪ್ಲಸ್ ಮಾಡೋಣ. ಮೈನಸ್ 10ರಾಗ ಪ್ಲಸ್ 9 ಕಳೆದ್ರ ಮೈನಸ್ 1 ಮೈನಸ್ ಪ್ಲಸ್ ಮೈನಸ್ 19 90 ಬರೋಬ್ಬರಿ ಆಗತ್ತೆ. 2N² ಮೈನಸ್ 10N ಪ್ಲಸ್ 9N ಮೈನಸ್ 45 = 0. 2N ಸಾಮಾನ್ಯ ಅಪವರ್ತನ,
ಎರಡು ಎನ್ನದಲ್ಲಿ ಒಂದ್ ಎನ್ ಸಾಮಾನ್ಯ ಅಪವರ್ತನ ಎನ್ ಉಳಿತು. 2 5 10 ಎನ್ ಕಾಮನ್ ಫ್ಯಾಕ್ಟರ್ ಆಗುತ್ತೆ n-5. ಇದೇ n-5 ಈಚ್ ಕಡೆ ಬರೆಯೋಣ. ಪ್ಲಸ್ 9 ತಗೊಳ್ಳೋಣ, ರೀಚೆಕ್ ಮಾಡೋಣ. ಪ್ಲಸ್ 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 9 ಇಂಟು ಎನ್ 9 ಎನ್ ಪ್ಲಸ್ ಮೈನಸ್ ಮೈನಸ್ 9 5 45. ಹಾಗಾದ್ರೆ 2n ಪ್ಲಸ್ 9 ಇದು ಒಂದು ಬ್ರಾಕೆಟ್ n-5 ಒಂದು ಬ್ರಾಕೆಟ್ ಈಕ್ವಲ್ ಟು 0. ನಾವು 0 ಕಂಪೇರ್ ಮಾಡ್ಬೇಕು. ಮುಂದೆ n ಈಕ್ವಲ್ ಟು ಪ್ಲಸ್ 9 ಟ್ರಾನ್ಸ್ಫರ್ ಮಾಡ್ರಿ -9/2. ಇದು ಆನ್ಸರ್ ಅಲ್ಲ. ನೆಗೆಟಿವ್ದೊಳಗ ಉತ್ತರ ಇರಲ್ಲ ಯಾವಾಗನು. ಮೈನಸ್ ಬತ್ತು ಅಂದ್ರೆ ಉತ್ತರ ಅಲ್ಲ ಅಂತ. ಹಾಗಾದ್ರ n ಈಕ್ವಲ್ ಟು ಎಷ್ಟು ಅಂದ್ರ 5. ಎನ್ನದ ಬೆಲೆ ಎಷ್ಟು ಬತ್ತು? 5 ಬಂತು. ಇವಾಗ ನಿಮಗೆ ಏನ್ ಕಂಡುಹಿಡಿ ಅಂತ ಹೇಳ್ತಾರ ಅವರು? ಎನ್ ಕಂಡುಹಿಡಿ ಅಂತ ಹೇಳ್ತಾರ. ನಿಮ್ ಕಡೆ ಎನ್ನದ ಬೆಲೆ ಅದ, ಹೌದಾ? ಆ ನಂತರ ಡಿ ದ ಬೆಲೆ ಅದ, ಆ ನಂತರ 8 ಡಿ ದ ಬೆಲೆ ಅದಲ್ಲ, ಎದ ಬೆಲೆ ಅದ, ಎನ್ನದ ಬೆಲೆ ಅದ. ಇದು ಸುಲಭವಾಗಿ ನೀವು ಕಂಡುಹಿಡಿಬಹುದು. ಈಗ ಅದನ್ನ ಹೆಂಗ್ ಬಿಡಿಸ್ಬೇಕು ಅಂದ್ರೆ ಯಾವ ನಂಬರ್ ಇಲ್ಲ, ನಿಮ್ಗೆ ಗಾಬರಿ ಆಗ್ಬಿಡ್ತೀರಿ. ಇದು ಏನಪ್ಪಾ, ಇದು ಹೆಂಗ್ ಬಿಡಿಸ್ಬೇಕು, ಏನಂದ್ರೆ ಏನು ಅನ್ನುವಂಥದ್ದು ಬರುತ್ತೆ. ಅಲ್ಲಿ ಏನಿಲ್ಲ, ಎನ್ ಅಂತ ತಗೊಂಡು ಎ ಪ್ಲಸ್ n-1 ಡಿ ಇದ್ರಾಗ ಹಾಕಿ ತುಂಬುದ್ರಿ ಅಂದ್ರ ಇದ್ರ ಬೆಲೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಎನ್ ಈಕ್ವಲ್ ಟು ಎ ಅಂದ್ರ 2 ಪ್ಲಸ್ ಎನ್ ಅಂದ್ರ ಇಲ್ಲಲ್ಲ, ಎನ್ ಅದ ಅಲ್ಲಿ ನಿಮ್ಗೆ ಕೊಟ್ಟು ಬಂದಲ್ಲಿ 5 ಮೈನಸ್ 1 ಡಿ ಅಂದ್ರೆ ಎಷ್ಟು ಕೊಟ್ರು ನೋಡ್ರಿ ಅವರು? 8. ಹಾಗಾದ್ರ ಎನ್ ಈಕ್ವಲ್ ಟು 2 5ರಾಗ 1 ಕಳೀರಿ 4 4 ಎಂಟ್ಲೆ 32. ಎನ್ ಈಕ್ವಲ್ ಟು 32 ಪ್ಲಸ್ 2 ಎಷ್ಟಾಗತ್ತೆ? 32 ಪ್ಲಸ್ 2 34. ಏನದ ಬೆಲೆ ಎಷ್ಟಾಯ್ತು? 34. ಎನ್ನದ ಬೆಲೆ ಎಷ್ಟಾಯ್ತು? 5 ಅಂತ. ಎನ್ನದ ಬೆಲೆ 5, ಏನದ ಬೆಲೆ 34. 7ನೇದ್ದು ಗಿವನ್ A8, ಮೊದಲ ಪದ 8, AN 62. ಯಾವುದೋ ಒಂದು ಕೊನೆಯ ಪದ ಅದ AP-ಯಲ್ಲಿ, ಅದು 62. SN ಈಕ್ವಲ್ ಟು 210 ಅಂತ ಹೇಳ್ತಾರೆ ಅವರು. ಅಷ್ಟು ಪದಗಳ ಮೊತ್ತ 210. ಫೈಂಡ್ ಎನ್ ಪದಗಳ ಸಂಖ್ಯೆ ಅಂಡ್ ಕಾಮನ್ ಡಿಫರೆನ್ಸ್. ಫೈಂಡ್ ಡಿ. ಇಲ್ಲಿ A8, AN 62, SN 210, AN ಕ್ವಶನ್ ಮಾರ್ಕ್, ಡಿ ಕ್ವಶನ್ ಮಾರ್ಕ್. ಎಷ್ಟು ತೆಗೆದುಕೊಂಡಾಗ AN ಈಕ್ವಲ್ ಟು A ಪ್ಲಸ್ n-1 ಡಿ ತಗೊಂಡ್ ನೋಡ ಏನೇನ್ ಆಗ್ತವ. ಏನಾದ್ರೂ ಕಂಬಿತ್ತು ಅಂದ್ರ ಮತ್ತೆ ಇದು ಅದಲ್ಲ, S9 SN ಅಂತ ಕೊಟ್ರ ಅದಕ್ಕೆ ತಗೊಳಕ್ ಬರುತ್ತೆ. ಇಲ್ಲಿ AN 62 ಅಂತ ಫಿಲ್ ಮಾಡ್ಕೊಳ್ಳೋಣ. ಅವ್ರು ಕೊಟ್ಟಿದ್ದ A8 ಕೊಟ್ಟಿದ್ದ ಎನ್ ಫೈನ್ ಮಾಡಂತ ಹೇಳ್ತಾರ ಅವ್ರು. ಇರ್ಲಿ ಅಷ್ಟೇ. -1 ಡಿ ಕೇಳ್ಯಾರವ್ರು. ಡಿ ಏನದ? ಪ್ರಶ್ನೆ ಅದ. ಡಿ ಅಂತ 68 62 8 ಅಂತ ಅದ, ಹೌದಾ? 62 ಇದು ಈ ಕಡೆ ಸರ್ಸಣ, ಇದು ಟ್ರಾನ್ಸ್ಫರ್ ಮಾಡೋಣ, -8 ಆಗುತ್ತೆ. n-1 ಆ ನಂತರ ಡಿ ಅಂತ ಬಂತು. 62 8 ಕಳಿಬೇಕು. 62ರಲ್ಲಿ 8 ಕಳೆದ್ರೆ ಎಷ್ಟು ಉಳಿತದ? 54. 62ರಲ್ಲಿ 8 ಕಳೆದ್ರ 54 ಈಕ್ವಲ್ ಟು n-1 ಆ ನಂತರ ಡಿ ಅಂತ. ಇಲ್ಲಿ ಇದೊಂದು ಇಷ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಣ. ಮುಂದೆ ನಮಗೆ ಏನ್ ಬೇಕಾಗುತ್ತೆ ಹಂಗ ಟ್ರಾನ್ಸ್ಫರ್ ಮಾಡ್ಕೊಂತ ಹೋಗ್ಲಿಕ್ಕೆ ಬರುತ್ತೆ. ಇಷ್ಟು ರೆಡಿ ಮಾಡ್ದೇವು ನಾವು ಇವಾಗ. ಇದ್ರ ಜೊತೆಗೇನೆ SN ಈಕ್ವಲ್ ಟು n/2 2a ಪ್ಲಸ್ n-1 ಆ ನಂತರ ಡಿ.
ಇಷ್ಟು. ಎಸ್ ಎನ್ ಅಂದ್ರ 210 ಕೊಟ್ರವ್ರು, 210. ಎನ್ ಬೆಲೆ ಇಲ್ಲ, ಎನ್ ಅಪಾನ್ 2a ಅಂತ ಬರದ್ರಿ. ಎನ್ ಮೈನಸ್ 1 ಡಿ ಅಂತ ಕಾಣಿಸ್ತ ನೋಡ್ರಿ ನಿಮ್ಗೆ, ಎನ್ ಮೈನಸ್ 1 ಡಿ, ಎನ್ ಮೈನಸ್ 1 ಡಿ. ಹೌದಾ? ನೋಡ್ರಿ ಹಂಗ ಟ್ರಾನ್ಸ್ಫರ್ ಆಗ್ತಾವ ಲೆಕ್ಕ. 2 2a ಬರದನಿ, ಎನ್ ಮೈನಸ್ 1 ಡಿ, ಎನ್ ಮೈನಸ್ 1 ಡಿ. ಇದು ಎರಡು ಒಂದೇ ಅವಲ್ಲ, ಏನ್ ಬೇರೆ ಅದಾವ? ಒಂದೇ ಅದಾವ. ಇದು ಇದ್ದಲ್ಲಿ ಇದು ತುಂಬಬಹುದಲ್ಲ ನಾವು, ಯಾಕಂದ್ರ ಎನ್ ಮೈನಸ್ 1 ಡಿ ಬೆಲೆ ಎಷ್ಟು? 54 ಅಂತ ಹೇಳಕತ್ತದ ಅದು. ಹಾಗಾದ್ರ ಇಲ್ಲಿ ಏನದ ನೋಡ್ರಿ, ಇಷ್ಟೇ ನೋಡ್ಕೊಂಡ್ರೆ ಗೊತ್ತಾಗತ್ತೆ ನಿಮಗ. ಇಲ್ಲಿ ಇದಿಷ್ಟರಲ್ಲಿ ನಾವು ಏನ್ ಮಾಡಬಹುದು? 54 ಅಂತ ಫಿಲ್ ಮಾಡಬಹುದು. 54 ಬಿಕಾಸ್ ಅಂತ ಬರ್ಕೊಳ್ಳೋಣ. ಆದ್ರ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರ ಎನ್ ಮೈನಸ್ 1 ಡಿ ಈಕ್ವಲ್ ಟು ಎಷ್ಟದ? 54. ಕಲ್ಪನೆ ಬಂತ? ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಕ್ರಾಸ್ ಮಲ್ಟಿಪ್ಲೈ ಅಂತ ಕರಿತೀವಿ. 2 0, 2 1s 2, 2 2s 4. ಇಲ್ಲಿ ಎನ್ ಉಳಿತು 2a ಪ್ಲಸ್ 54. ಏದ್ ಬೆಲೆ ಆದಲ್ಲ, ಇಲ್ಲೆಲ್ಲ 8 ಅದ ನೋಡ್ರಿ. ಹೌದಾ? ಎಲ್ಲಿ ಬತ್ತು? ಇಲ್ಲಿ ಬತ್ತು. ಏದ್ ಬೆಲೆ ಎಷ್ಟಾಗುತ್ತೆ? ಇಲ್ಲಿ 8 ಅಂತ ಹಾಕಣ, ಯಾಕಂದ್ರ ಪದ ಅದ. ಹಾಗಾದ್ರ 420 ಇಲ್ಲಿ ಬರೀ 420 ಈಕ್ವಲ್ ಟು ಎನ್. ಆ ನಂತರ 2a. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಿರ್ತಾವ ಇವಾಗ. ನೋಡ್ರಿ ಇಲ್ಲಿ ಎನ್ 2a ಒಂದ್ರ ಬೆಲೆ ಇರ್ತದ, ಅಲ್ಲಿ ಕೊಟ್ಟಿರ್ತಾರ ಅವ್ರು. ಎನ್ ಬರೋದ್ ಬಳಕ ಅದು ಅದನ್ನ ಚೆಕ್ ಮಾಡ್ರಿ. ಇಲ್ಲ 2 ಬರೀತೀರಿ, ಅದ್ರ ಮುಂದೆ ಎ ಪದ ಕೊಟ್ರ ಅವ್ರು, ಇದನ್ನೇ ಇಲ್ಲಿ ಆಡ್ ಮಾಡ್ಕೊಳ್ಳಿ. 2 ಇಂಟು 8 ಅದು ಗೊತ್ತಾಗ್ಬಿಡತ್ತೆ ಅಲ್ಲಿ ಲೆಕ್ಕ. ಲೆಕ್ಕ ಅದಂದ್ರ ಕೊಟ್ಟಿವಿ, ಬೆಲೆ ಕೊಟ್ಟಿರ್ತಾರ ಅವ್ರು. ಸ್ವಲ್ಪ ಅವಲೋಕನ ಮಾಡ್ಬೇಕು, ತಾಳ್ಮೆ ಇರ್ಬೇಕು ಅಷ್ಟೇ. ನಾವು ಗಡಬಡ ಮಾಡ್ತೀವಲ್ಲ, ಗಡಬಡ ಮಾಡಿದಾಗ ಇಷ್ಟು ಬಂದು ಲೆಕ್ಕ ತಪ್ಪದ ಅಂತ ಬಿಟ್ಕೊಟ್ಟು ಬಿಡ್ತೀರಿ ನೀವು. ಅಲ್ಲ, ಇಲ್ಲಿ ಬಂದು ಸ್ವಲ್ಪ ನಿಧಾನಕ್ಕಾಗಿ ಎನ್ ಅದ 2a ಅದ, ಎನ್ ಬೆಲೆ ಬ್ಯಾಕ್ ಕೊಟ್ಟಿರ್ಬೇಕು 1, ಅಥವಾ ಎದ ಬೆಲೆ ಕೊಟ್ಟಿರ್ಬೇಕು 1. ಸ್ವಲ್ಪ ತಾಳ್ಮೆ ವಹಿಸ್ಕೊಂಡೇವಂದ್ರೆ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಎದರ ಬೆಲೆ ಬಿಟ್ಟಿವಿ ನಾವು, ಎದರ ಬೆಲೆ ಆದೇಶ ಮಾಡ್ಬೇಕು ಅನ್ನುವಂಥದ್ದು. ಪ್ಲಸ್ 54 ಇಲ್ಲಿ 420 ಎನ್ 2 8 16 ಪ್ಲಸ್ 54. ನೆಕ್ಸ್ಟ್ 420 ಎನ್ 6 4 10 ಆಗತ್ತೆ, 10 6 4 10 5 6 7 70. ಹೌದಲ್ಲ? ಹಂಗಾದ್ರ ಎನ್ನದ ಬೆಲೆ ಬೇಕಲ್ಲ, 420ಕ್ಕ 70ರಿಂದ ಭಾಗಿಸೋಣ. 0 0 7 1 7 6 ಎನ್ ಈಕ್ವಲ್ ಟು ಎಷ್ಟು ಬಂತು? 6 ಬಂತು. ಎನ್ನದ ಬೆಲೆ 6 ಬಂತಲ್ಲ. ಇವಾಗ ನಿಮಗೆ ಏನ್ ಬೇಕು? ಅದ ಡಿ ಬೇಕು. ಏನ್ ಬೇಕು? ಡಿ ಅಂತ ಕೇಳ್ತಾನ ನಾವು. ಡಿ ಬೆಲೆ ಎಷ್ಟು ಅಂತ ಕೇಳ್ತಾನ. ಡಿ ಬೆಲೆ ಬೇಕು ಅಂದಾಗ ಇಲ್ಲಿ ಇದು ಅದ. ಇದು ನೋಡ್ರಿ ಹೆಂಗ್ ಮಾಡಿಕೊಟ್ಟು ಬಿಡುತ್ತೆ ನಿಮ್ ಕೈಯಾಗ. ಇವಾಗ ಇಷ್ಟ 54 ಅದ ಈಕ್ವಲ್ ಟು ಎನ್ ಮೈನಸ್ 1 ಡಿ ಅದಲ್ಲ. ಡಿ ಬೇಕು ಅಂದ್ರ ಇದಕ್ಕೆ ಇದರಿಂದ ಭಾಗಿಸ್ಬೇಕಲ್ಲ ಅಷ್ಟೇ. ಡಿ ಈಕ್ವಲ್ ಟು 54 ಬೈ ಎನ್ ಮೈನಸ್ 1. ಈಸಿ ಅಲ್ಲ? ಅಷ್ಟೇ. ಅಂದ್ರೆ ಪ್ರೀ ಪ್ಲಾನ್ ಗೊತ್ತಿರ್ಬೇಕು, ಲೆಕ್ಕ ಬಿಡಿಸೋದ್ನ ಏನೇನ್ ಮಾಡ್ಕೊಂಡ್ರೆ ಏನೇನಾಗುತ್ತೆ ಅಂತ. ಈಗ ಆಲ್ರೆಡಿ ಬಂದ್ಬಿಡುತ್ತಂದ್ರೆ ನಿಮಗೆ ಡಿ ಬೆಲೆ. ಡಿ ಈಕ್ವಲ್ ಟು 54 ಎನ್, ಎನ್ನದ ಬೆಲೆ ಏನ ಇದಕ್ಕೆ ಫೈಂಡ್ ಮಾಡಿದ್ರಲ್ಲ 6 ಮೈನಸ್ ಎಷ್ಟದ 1. ಡಿ ಬೆಲೆ 54, 6ರಾಗ 1 ಕಳೆದ್ರೆ ಎಷ್ಟು? 5. ಹಂಗಾದ್ರ ಕಡತ್ ಹೋಗಲ್ಲ. ಡಿ ಬೆಲೆ ಎಷ್ಟು ಅಂತ 54 ಅಪಾನ 5.